ಇಷ್ಟು ದಿನ ಸಿಂಗಲ್ ಆಗಿ ಸೌಂಡ್ ಮಾಡ್ತಿದ್ದೆ ನಮ್ಮ ಶಿಡ್ಶ್ಯಾಡೋ ಶಿವು ಈಗ ಮಾನಸ ಸರೋವರ ಅಂತ ಕೈ ಹಿಡಿದು ಅಫಿಷಿಯಲ್ ಆಗಿ ಗಂಡ ಅನ್ಸ್ಕೊಂಡಿದ್ದಾರೆ. ಮದುವೆ ಅನ್ನೋ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಆಗಿ ಮಿಂಚ್ತಾ ಇರುವಂತಹ ಅದ್ಭುತವಾದ ಜೋಡಿಯನ್ನ ಇವತ್ತು ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಶಿವು ಮಾನಸ. ನೋಡಿಸ್ತೀನಿ ಬಾರೆ ಹೇಳ್ಕಬೇಕು ಬಾರೆ ನನ್ನ ನೋವ. ಏನ್ರ ಹೊಸ ಮದುವೆ ಮಕ್ಕಳು ಹನಿಮೂನ್ ಮುಗಿಸ್ಕೊಂಡು ಸೀರಿಯಸ್ ಹಿಂಗೆ ತಿಳ್ಗೆ ಬಂದ್ಬಿಟ್ಟಿದ್ದೀರಲ್ಲ. ನಾಚಿಕೆ ನೋಡ ನಮ್ಮ ಹುಡುಗಿಗೆ. ಯಾರು ಹೇಳಿದಕ್ಕೆ ಹನಿಮೂನ್ ಮುಗಿಸ್ಕೊಂಡ್ ಬಂದ್ರು ಅಂತ? ಏನೋ ನಿಮ್ಮ ಅಕ್ಕ ಕಳೆ ನೋಡಂಗ ಅನ್ಸ್ತು. ಏನ್ರಿ ಅಳಿಯಂದ್ರೆ ಹೇಗನ್ನಿಸ್ತಾಳೆ ನಮ್ ತಂಗಿ? ಅದೇ ಮಗಳು ಬಹಳ ಚೆನ್ನಾಗಿದ್ದಾಳೆ. ಅಂದ್ರೆ ನಮ್ಮ ಮಮ್ಮಿಗ್ ನಾಗರತ್ನ ಅವ್ರಿಗೆ ಅಳಿಯಂದ್ರೆ ಅಂತ ಹೇಳಿ, ನನಗ ಅಳಿಯಂದ್ರೆ ಅಲ್ಲ. ಸೊ ವೆಲ್ಕಮ್ ಟು ನಮ್ಮ ಅಡಿಗೆ ಮನೆ. ತುಂಬಾ ಖುಷಿ ಆಯ್ತು ನವ ದಂಪತಿಗಳನ್ನ ನೋಡಿ. ಥ್ಯಾಂಕ್ ಯು. ಅದು ತುಂಬಾ ಪವರ್ಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಆಕ್ಚುಲಿ ಇವತ್ತು ಅಡುಗೆ ಮನೇಲಿ ಏನ್ ಮಾಡಕ್ ಬಂದಿದ್ದೀರಾ? ಇವತ್ತು ಸೂಪರ್ ಡೂಪರ್ ಆಗಿ ಒಂದು ಟ್ವಿನ್ ಮಸಾಲಾ ರೊಟ್ಟಿ ಮಾಡಕ್ ಬಂದಿದ್ದೀನಿ. ಟ್ವಿನ್ ಡೈರೆಕ್ಟ್ ಆಗಿ ಹೇಳ್ತಾವಳೆ ನಂಗೆ ಟ್ವಿನ್ಸೇ ಬೇಕು. ಶಿವು ಅವರೇ ನಂಗೆ ಟ್ವಿನ್ ಸುಮ್ಮನೆ ರಿಸ್ಕು ಅಂತ ಎರಡೆರಡು ಸಲ ಅಂದ್ರೆ ಹಿಂಗ ಅಡ್ರೆಸ್ ಅಲ್ಲ, ಒಂದಿಲ್ಲಿ ಒಂದಿಲ್ಲಿ ಹಂಗೆ. ಸೂಪರ್. ಸೊ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಬೋಣ. ಏನ್ ಬೇಕು ನಿಮಗೆ ಶುರು ಮಾಡಕ್ ಫಸ್ಟ್? ಟ್ವಿನ್ ರೊಟ್ಟಿ ಇರೋದ್ರಿಂದ ಒಂದು ರಾಗಿ ಹಿಟ್ಟು ಮತ್ತೆ ಇನ್ನೊಂದು ಅಕ್ಕಿ ಹಿಟ್ಟು. ಓಕೆ. ಎರಡು ಸಪ್ರೇಟ್ ಆಗಿ ಕಲ್ಸ್ಕೋಬೇಕು. ಓಕೆ. ಕಲ್ಸ್ಕೊಂಡು ಶುರು ಮಾಡೋಣ. ಒಂದು ಬೌಲ್ ಕೊಡೋಣ. ಎಸ್, ಫಸ್ಟು ರಾಗಿದ್ ಕಲ್ಸ್ಕೊಂಡ್ಬಿಡೋಣ. ಓಕೆ. ರಾಗಿ ಹಿಟ್ಟು, ಈರುಳ್ಳಿ. ಎಷ್ಟು ಈರುಳ್ಳಿ? ಸ್ವಲ್ಪ ಅಂದ್ರೆ ಒಂದ್ ಚಮಚ, 2 ಚಮಚ. ಒಂದ್ ಈರುಳ್ಳಿ. ಓಕೆ. ಇದು ಕ್ಯಾರೆಟ್ ಒಂದ್ ಚಮಚ. ಸ್ವಲ್ಪ ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ, ಅಂದ್ರೆ ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದ್ರೆ 4 ಹಾಕೋಬಹುದು. ನಮ್ ಮನೆಯವ್ರಿಗೆ ಖಾರ ಇಷ್ಟ, ಹಂಗಾಗಿ ಸ್ವಲ್ಪ ಹಾಕ್ತಾ ಇದೀನಿ. ಓಕೆ. ರುಚಿಗೆ ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಏನೋ ರಾತ್ರಿ 12 ಗಂಟೆಗೆ ಹೋಗಿ ತಂದಿದ್ದ ನಿಮ್ ಯಜಮಾನ್ರು ಕೊತ್ತಂಬರಿ. 1 ಗಂಟೆಗೆ ಹೋಗಿದ್ದು ಸರ್ ನನ್ ಮಗ ಕೊತ್ತಿಮೀರಿ ತರಕ್ಕೆ. ಇದು ರಾಗಿ ಹಿಟ್ಟನ್ನ ಕಲ್ಸೋದಿಕ್ಕೆ ನಮ್ಗೆ ಬಿಸಿ ನೀರ್ ಬೇಕು. ಓಕೆ. ಹಾಕ್ಲಮ್ಮ. ಇಲ್ಲ ಮದ್ವೆ ಆದ್ಮೇಲೆ ಹೊಸ ಡಿಸ್ ಎಲ್ಲ ಟ್ರೈ ಮಾಡಿ ಇದಕ್ಕೆ ಮಾನಸ ಇಡ್ಲಿ, ಶಿವು ಸರೋವರ ಅಂತೆಲ್ಲ ಸಾರಿಗೆ. ರೆಗ್ಯುಲರ್ ಆಗಿ ಅಡಿಗೆ ಅಂದ್ರೆ ನಾನು ಮಾಮೂಲಿ ನಮ್ಮ ಮಂಡ್ಯ, ಮೈಸೂರು ಈ ಕಡೆ ಸ್ಟೈಲ್ ಅಡಿಗೆ ಗೊತ್ತು. ಇವ್ರಂತೂ ಅವ್ರ ಊರ್ ಸ್ಟೈಲ್ ಊಟದ ಬಗ್ಗೆ ಮಾತಾಡಿದ್ರೆ ಮಾತ್ರ ಬರೀ ಅವ್ರದ್ದು ಐಟಮ್ಸೇ ಹೇಳ್ತಿರ್ತಾರೆ. ಏನೇನು ಆಮೇಲೆ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ. ನೀವೆಲ್ಲ ಒಂದೇ. ಎಲ್ಲಿಯ ಮಂಡ್ಯ, ಎಲ್ಲಿಯ ಬೆಟಗೇರಿಗೆ ಎತ್ತಿಂದೆತ್ತ ಸಂಬಂಧವಯ್ಯ ಅಂತ. ಓಕೆ, ಇದಾಯ್ತು, ಕಲ್ಸಿಟ್ಟಿದ್ದೀನಿ. ಇದನ್ನ ಒಂದ್ ಕಡೆ ಇಟ್ಕೊಂಬೋಣ. ಇವಾಗ ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟು ಎಷ್ಟು ಹಾಕೊಂಡ್ರೆ? ಒಂದು ಬೌಲ್ ಹಾಕೊಂಡ್ರೆ? ಓಕೆ. ಈರುಳ್ಳಿ, ಒಂದ್ ಈರುಳ್ಳಿ, 1 ಚಮಚ ಕ್ಯಾರೆಟ್. ಓಕೆ. ಒಂದು 4 ಮೆಣಸಿನ್ಕಾಯಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ. ಇದಕ್ಕೂ ಸ್ವಲ್ಪ ಬಿಸಿನೀರೆ ಹಾಕೊಂಡು ಹಾಕಪ್ಪ. ಸಾಕಪ್ಪ. ಗಂಡ ಹೆಂಡತಿ ಏನಾದ್ರು ಈಗ ಹೊಸದಾಗಿ ಆಗಿದ್ದೀರಾ? ಚಿಕ್ಕ ಮುನಿಸು ಏನಾದ್ರು ಸ್ಟೇಟಸ್ ಅಲ್ಲಿ ನಾನು ನಂಬಿದ ಜೀವವೇ ನನಗೆ ಮೋಸ ಮಾಡಿಬಿಟ್ಟಿತ್ತು ಆತರ ಸ್ಟೇಟಸ್ ಹಾಕೊಳ್ತೀರಾ? ಸಂಸಾರಗಳಿಗೆ ಎಷ್ಟೋ ಸೂತ್ರ ಅಂತಾರಲ್ಲ, ನಿಮ್ದು ಎಷ್ಟು ಸೂತ್ರ? ಒಂದೇ ಸೂತ್ರ. ಹೆಂಗೆ? ಏನ್ ಸೂತ್ರ ಹೇಳಿ? ಏನು? ಸುಮ್ನಿರೋದು. ಕಲ್ತ್ಕೊಂಡ್ಬಿಟ್ಟಿದ್ರೆ ನನ್ಗೆ ಇಲ್ಲ, ಯಾರು ಅನ್ನೋದು ಇಂಪಾರ್ಟೆಂಟ್. ಇಬ್ರು ಇವ್ರು ಸಿಟ್ಟು ಬಂದ್ರೆ ನಾನು ಸುಮ್ಮನಾಗೋದು, ನಿಮ್ಗೆ ಸಿಟ್ಟು ಬಂದಾಗ ನೀವೇ ಸುಮ್ಮನಾಗೋದು. ಸಿಟ್ಟಾಯ್ತು, ಉಪ್ಪೆಲ್ಲ ಹಾಕ್ದೆ. ಇವಾಗ ತಟ್ಕೊಳ್ಳೋದಷ್ಟೇ, ತಟ್ಟದು. ಹಂಚ್ಕಾಯಿಲೆ ಅಂತ ಇಟ್ಬಿಡೋಣ ಒಲೆ ಮೇಲೆ. ಓಕೆ. ಇವತ್ತು ನಾವು ನಮ್ಮ ರೊಟ್ಟಿನ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಈ ಬ್ಯೂಟಿಫುಲ್ ಆದಂತಹ ತವಾ. ಬೋರೋಸಿಲ್ ಅವರ ಗ್ಲೋರಿ ಫೆಸ್ಟಿವಲ್ ಕುಕ್ವೇರ್. ಇದು ಉಡುಗೊರೆ ಅಂದ್ರೆ ನೆನಪಿನಲ್ಲಿ ಉಳಿಯುವಂತದ್ದಾಗಿರ್ಬೇಕು. ಉಡುಗೊರೆಯಾಗಿ ನಮ್ಮ ಫೆಸ್ಟಿವಲ್ ಕುಕ್ವೇರ್ ಸೆಟ್ ಬ್ಲೂ ಕಲರ್ನೇ ಆಯ್ಕೆ ಮಾಡಿ. ಬ್ಯೂಟಿಫುಲ್ ಗ್ಲೋರಿ ಎಕ್ಸ್ಟೀರಿಯರ್, ಇದು ಸ್ಕ್ರಾಚ್ ರೆಸಿಸ್ಟೆನ್ಸ್ ಹಾಗೆ ಫಿನಿಶ್ ಕೋಟಿಂಗ್ ಬಂದಿದೆ. ಸೊ ಹಾಗಾಗಿ ಇದು ದೀರ್ಘಕಾಲ ಬಾಳಿಕೆ ಬರುತ್ತೆ, ಸಮಾನವಾಗಿ ಶಾಖ ಹರಡುತ್ತೆ, ಜೊತೆಗೆ ಹೆಚ್ಚಿನ ದಿನ ಬಾಳಿಕೆ ಬರುತ್ತೆ. ಸೊ 3 ಲೇಯರ್ನ ಥಿಕ್ನೆಸ್ ಬೇಸಿದೆ. ಇದು 5 ಲೇಯರ್ಡ್ ನಾನ್ ಸ್ಟಿಕ್ ಕೋಟಿಂಗ್ ಇದ್ದು ಆಹಾರ ಸಮವಾಗಿ ಬೇಯಲು ಸಹಾಯ ಮಾಡುತ್ತೆ. ಕಡಿಮೆ ಅಥವಾ ಎಣ್ಣೆ ಇಲ್ಲದೆ ಅಡುಗೆ ಮಾಡಬಹುದು. ಇದರಲ್ಲಿ ಇಂಡಕ್ಷನ್ ಹಾಗೂ ಗ್ಯಾಸ್ ಸ್ಟವ್ ಎರಡಕ್ಕೂ ಕೂಡ ಹೊಂದಿಕೊಳ್ಳುತ್ತೆ. ಡಿಶ್ ವೇರ್ ಇಸ್ ಸೇಫ್.
ಓಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ. ಎಸ್ ಓಕೆ. ಸೊ ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅಂದ್ರೆ ತಗೊಂಡೋಗಿ ಚೆಕ್ ಮಾಡೋಣ. ಸಾಕಾ? ಹಾ ಸಾಕು. ಅಲ್ಲ ಫಸ್ಟ್ ಹಾಫ್ ಇದು ಹಾಫ್ ಅದು, ನಾನು ಈ ಕಡೆ ಬಂದು ಹಾಫ್ ಶಿವು ಹಾಫ್ ಮಾನ್ಸ ಅಂತ. ಅರ್ಧಾಂಗಿ. ಈಗ ರಾಗಿ ರೊಟ್ಟಿ ನೀನಾ ಅಥವಾ ಶಿವನ? ನಾನು ರಾಗಿ ರೊಟ್ಟಿ. ಸ್ಟ್ರೆಂತ್ ಕೂಡ ಹಂಗೆ ಅಲ್ಲ. ನಿನಗೆ ಗೊತ್ತು, ನಾನೇನ್ ಗೊತ್ತು. ಅಲ್ಲ ಅಕ್ಕಿ ಸ್ವಲ್ಪ ಕಮ್ಮಿ ಅಲ್ಲ, ರಾಗಿ ಗಟ್ಟಿ. ಪ್ರೋಟೀನ್ ಜಾಸ್ತಿ, ಹಂಗೆ ಪ್ರೋಟೀನ್ ಜಾಸ್ತಿ. ಬಟರ್ ಪೇಪರ್ ಅಲ್ಲಿ ಅರ್ಧ ಇದು ಅರ್ಧ ಅದು. Twin ಅಲ್ಲ? ನಾನು ಅನ್ಕೊಂಡೆ ಗಂಡಂಗೆ ಹಿಂಗೆ ಬೆಣ್ಣೆ ಹಚ್ಚೋದು. ಬಟರ್ ಪೇಪರ್ ಅಲ್ಲಿ ರೊಟ್ಟಿ ಮಾಡ್ಕೊಟ್ರೆ ಗಂಡ ಮೆತ್ಕಾಗ್ಬಿಡ್ತಾನೆ ಅಷ್ಟೇ. ಆರ್ಟ್ ಸೇಪಲ್ಲಿ ಒಂದು ಮಾಡಿಸಿ ಅವ್ರು ಆರ್ಟ್ ಮುಡ್ಕೊಂಡು ತಿನ್ಲೆ ನಾನು ರೊಟ್ಟಿ ಮುಡ್ಕೊಂಡು ತಿಂತಾನೆ. ನೀವು ಮಾನಸರ ಊರಿಗೆ ಹೋಗಿದ್ರಾ? ಊರಿಗೆ ಹೋಗಿದ್ದೆ. ಹೆಂಗ್ ವೆಲ್ಕಮ್ ಮಾಡಿದ್ರು ಅಳಿಯಂದ್ರನ್ನ? ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರ? ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೋ Okay. ಅವ್ರ ಮನೇಲಿ ಅಷ್ಟೇ ಪ್ರೀತಿಯಿಂದ ಅಮ್ಮ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, Okay. ಅವ್ರ ಮಾಮಂದ್ರು, ದೊಡ್ಡಮ್ಮಂದ್ರು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೌದಾ? ನನ್ಗೆ ಊರಿಗೆ ಹೋದಂಗೆ ಫೀಲ್ ಇದೆ. ಸೂಪರ್. ನಿಮ್ ಮನೆಗೆ ಹೋಗಿದ್ರ ಬಂದಿದ್ರ ಮಾನಸ ಅವರು? ಬಂದಿದ್ರು ಅವ್ರು ಒಂದು ವಾರದ ಮೇಲಿದ್ರು. ಬಟ್ ಬಂದು ಒಂದಿನ ಅಷ್ಟೇ ಅಂದ್ರೆ ಜರ್ನಿ ಮಾಡಿದ್ವಲ್ಲ, Okay. ಅವತ್ತಿನ ದಿನ ಮಾತ್ರ ರೆಸ್ಟ್ ಮಾಡಿ ಹಾ. ಮನೇಲಿ ಅಡಿಗೆ ಮಾಡಿದ್ನ ಊಟ ಮಾಡಿದ್ರು. ಇನ್ ನೆಕ್ಸ್ಟ್ ಡೇ ಮಿಕ್ಕಿದ 6 ದಿನ ಅವರೇ ಅಡಿಗೆ. ಓಕೆನಾ? ಇವಾಗ ತವಾ ಕಾದಿದೆ. ಓಕೆ. ಇದನ್ನ ತವಾ ಮೇಲೆ ಹಾಕೊಳ್ಳೋದು. ಅಲ್ಲೇ ಅಲ್ಲೇ ಲೇ 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 ಏನ್ ಚೆನ್ನಾಗಿ ಆಗ್ತಕ್ಕ ತವ ಮೇಲೆ ಹಾಕ್ರಿ, ಎಣ್ಣೆ ಹಾಕ್ರಿ ಶಿವು ಅವರೇ. ಅದನ್ನು ಬ್ರೆಸ್ಸಲ್ಲಿ ಉಜ್ಬೇಡ, ಸ್ಪೂನಲ್ಲಿ ಹಾಕೋ. ಈಗ ಮನೇಲಿ ಹೆಂಗೆ ನೀವು ಕೆಲಸ ಡಿವೈಡ್ ಮಾಡ್ಕೋತೀರಾ? ಅಡ್ಗೆ ನಾನ್ ಮಾಡ್ತೀನಿ, ಪಾತ್ರೆ ನೀ ತೊಳಿಬೇಕು ಅಂತ. ಇಲ್ಲಕ್ಕ, ಇವರು ಪಾತ್ರೆ ತೊಳೆದು ಅಡಿಗೆ ಎಲ್ಲ ಮಾಡ್ತಾರೆ, ನಾನು ಕಸ ಗುಡಿಸಿ ನೆಲ ಒರೆಸೋದು ನಾನು ಮಾಡ್ತೀನಿ. ನೋಡಿ, ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ. ನಿಮ್ ವೈಫೈ ಚೆನ್ನಾಗಿ ಕನೆಕ್ಟ್ ಆಗ್ಬೇಕು ವೈಫ್ ಜೊತೆಗೆ ಅಂತಂದ್ರೆ ಈ ತರ ಕಿಚನ್ ಅಲ್ಲಿ ನೀವು ಒಬ್ರು ತಟ್ಟಬೇಕು, ಒಬ್ರು ಸುಟ್ಟಿರ್ಬೇಕು. ಸುಟ್ಟಿರ್ಬೇಕು. ಚೆನ್ನಾಗಿದೆ ತಟ್ಟೋದು ಹೊರಡಿದ್ದು. ಸುಟ್ಟೋದು ಅಲ್ವಾ? ಒಬ್ರು ತಟ್ಟೋದು, ಒಬ್ರು ಸುಟ್ಟೋದು ಅಂತ. ಅವಾ ಹೆಂಗೆ ನಂಗೆ ಹೆಂಗ ಅನ್ಸ್ತಿದೆ ಹೇಳಿ? ಹಾ? ಐಲ್ಯಾಂಡ್ ಅಲ್ಲಿ ಈ ಕಡೆ ನೀರು, ಈ ಕಡೆ ಮಣ್ಣು. ಹೌದು, ಹಗ್ಗದೆಲ್ಲ ನಿಮ್ಗೆ ಅನಿಸ್ತಿಲ್ಲ ತುಂಬಾ ಅಂದ್ರೆ ಚೆನ್ನಾಗಿದೆ ಅಂತ? ಬಿಡೋಣ, ಹೆಂಡ್ತಿನ ಎಷ್ಟು ಹೊಗಳ್ತೀಯ, ಚೆನ್ನಾಗೆ ಮಾಡೋಳೆ. ಅಯ್ಯೋ ದೇವ್ರೆ. ಅವರು ಅಡಿಗೆ ವಿಚಾರದಲ್ಲಿ ಮಾತ್ರ ನನಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ. ಈಗ ಏನು ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಈ ನಿಮ್ಮ ಅನ್ಯೋನ್ಯತೆ ನೋಡ್ಬಿಟ್ಟು ನಂಗೆ ಒಂದು ಆಟ ಆಡಿಸ್ಬೇಕು ಅಂತ ಅನಿಸ್ತಾ ಇದೆ. ಯಾವ? ನೀವು ಹೆದರ್ಕೋಬೇಡಿ. ಎಣ್ಣೆ ಹಾಕ್ದಾಣ, ಆಯ್ತಕ್ಕ. ಆಟ ಆಡಿಸ್ಬೋದಾ? ಆಡಿಸ್ಬೋದು. ಬರ್ಲಿ ಫಾಫರ್ಟಿ. ಅಕ್ಕ ಗೇಮ್ ಅಂತಂದು ಇವಾಗ ಗೇಮ್ ಆಡಿಸ್ತೀನಪ್ಪ, ಫಸ್ಟ್ ಶಾಸ್ತ್ರ. ಗುಲಾಬಿ ಹಿಡ್ಕೊಂಡು ಶಾಸ್ತ್ರ. ಹಾ ಕೊಡ್ಲಾ? ಎರಡು ನೀವೇ ಕೊಡು, ಒಬ್ರಿಗೊಬ್ರು ಕೊಟ್ಕೋಬೇಕು. ಫಸ್ಟ್ ಹೌದಾ? ಪ್ರಪೋಸ್ ಮಾಡಿ ಹೆಂಗ್ ಮಾಡ್ತೀನಿ? ಹೆಂಗ್ ಪ್ರಪೋಸ್ ಮಾಡ್ಬೇಕಂದ್ರೆ ಟ್ವಿನ್ಸ್ ಆಗ್ಬೇಕು ಮುಂದಿನ ವರ್ಷಕ್ಕೆ. ಇದು ನಂದು ಎಷ್ಟನೇ ಜನ್ಮ ಅಂತ ಗೊತ್ತಿಲ್ಲ, ಇನ್ನು ಮಿಕ್ಕಿದ್ ಎಷ್ಟು ಜನ್ಮ ಇದಾವೋ ಅಷ್ಟು ಜನ್ಮದಲ್ಲೂ ನೀನೇ ನನ್ನ ಹೆಂಡತಿ ಆಗಿರ್ಬೇಕು. ಐ ಲವ್ ಯು ಹೆಂಡತಿ. ಕೇಳಿ, ಸಾರಿ ಕೇಳಿಸ್ಕೊಳ್ಳಿಲ್ಲ. ಇಲ್ಲ ಸಾರಿ ಕೇಳಿಸ್ಕೊಳ್ಳ, ನಾನು ಅಂತವಳಲ್ಲ ಹಂಗೆ. ಈಗ ನಿಂದು ಪ್ರತಿ ಹುಡುಗಿಗೂ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರೆ. ಬಟ್ ಇವರಲ್ಲಿ ನನಗೆ ಕೇರ್ ಮಾಡೋವಂಥ ಅಪ್ಪ, ನನ್ನ ಜೊತೆ ತಲಹಟೆ ಮಾಡೋವಂಥ ಲೈಕ್ ತಮ್ಮನ ಗುಣ, ಆಮೇಲೆ ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡ್. ಯಾಕೆ ಅಂತಂದರೆ ಇಬ್ಬರು ಆರಾಮಾಗಿ ಕ್ಯಾಶುಯಲ್ ಆಗಿ ಕೂತ್ಕೊಂಡು ಮಾತಾಡ್ತೀವಿ, ಅವ್ರದ್ದು ಕರಿಯರ್ ಆಗಲಿ, ಅವ್ರ ಪ್ರಾಜೆಕ್ಟ್ಸ್ ಬಗ್ಗೆ. ಒಂದು ಹುಡುಗಿಗೆ ಇದಕ್ಕಿಂತ ಇನ್ನೇನು ಬೇಕು? ಹಾಗಾಗಿ ನಾನೇ ನಿಜವಾಗ್ಲೂ ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿದ್ದೀನಿ ಇವ್ರನ್ನ ನನ್ನ ಗಂಡನಾಗಿ ಪಡೆಯೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಅದೃಷ್ಟ ನೀವು ಹೇಳಿದಾಗೆ ಇನ್ನೂ ಎಷ್ಟು ಜನ್ಮ ಇರುತ್ತಲ್ಲ ಅಷ್ಟೂ ಜನ್ಮದಲ್ಲೂ ಈ ಅದೃಷ್ಟ ನನ್ನ ಜೊತೆಗಿರಬೇಕು ಅಂತ ನಾನು ಕೇಳ್ಕೊತೀನಿ. ಐ ಲವ್ ಯು. Thank you. ಈಗ ಪಿಕ್ಚರ್ ಅಭಿ ಬಾಕಿ ಹೈ. ಈಗ ನಾನು ಪ್ರಶ್ನೆ ಕೇಳ್ತೀನಿ. ಹಾ. ಶಿವು ನಯನಾನ ಲವ್ ಮಾಡ್ತಾರೆ ಅಂದ್ರೆ ಅದು ಹೂ ಆಗಿದ್ರೆ ಶಿವು ತೆಗ್ದು ಹಾಕ್ಬೇಕು, ಇಲ್ಲ ಅನ್ನಂಗಾಗಿದ್ರೆ ಮಾನಸ ತೆಗ್ದು ಹಾಕ್ಬೇಕು, ಇಷ್ಟೇ. ಓಕೆನಾ? ಪ್ರಶ್ನೆ ನಂಬರ್ 1, ಮನೆಯಲ್ಲಿ ಶಿವು ಪಾತ್ರೆ ತೊಳಿತಾರೆ ಅಂದ್ರೆ ಇಲ್ಲ ಅಂತನಾ? ತೊಳಿತಾರೆ. ತೊಳಿತೀರಾ? ಅದಕ್ಕೆ ತೆಗ್ದಕ್ಕಿದ್ದ? ಸರಿ. ಈಗ 2ನೇ ಕ್ವಶನ್, ಮಾನಸ ಅವರಿಗೆ ಕೋಪ ಬಂದರೆ ಹಿಡಿದು ರುಬ್ಬುವರು. ಎರಡೆರಡಿಗೆ ತೆಗ್ದಾಕಿಲ್ಲ. ಜಾಸ್ತಿ ರುಬ್ಬಿಡ್ತಾರಕ್ಕ. ಹೌದಾ? ಏನ್ ರುಬ್ತೀನಿ ಅದನ್ನ ಹೇಳು. ಇಟ್ಟು ರುಬ್ತಿಯಮ್ಮ. ಬಿಡ, ಪರವಾಗಿಲ್ಲ, ನಿನ್ ಕಷ್ಟ ಅರ್ಥ ಆಯ್ತು ಶಿವಣ್ಣ. ಈಗ ಶಿವು ಅವ್ರಿಗೆ ನನ್ನ ಪ್ರಶ್ನೆ. ಶಿವು ಅವರು ಮಾನಸಂಗೆ ಹೋಗ್ತಾ ಬರ್ತಾ ದಿನ ಕೊಡ್ತಾ ಇರ್ತಾರೆ, ಏನು ಇಲ್ವಾ? ಕೊಡ್ತೀರಾ? ಇಬ್ರು ಕಿತ್ತ ಇದೀರಾ, ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದಾರೆ. ಇಲ್ಲ, ಇಲ್ಲ. ಹೌದು. ಅವ್ರಿಗೆ ಇಡ್ಬೇಕಲ್ಲ, ನೀ ಯಾಕಣ ಕಿತ್ತೆ? ಖುಷಿಗೆ ಎಕ್ಸೈಟ್ಮೆಂಟ್ ಹೋದೋದು ಕೊಡ್ತಾರೆ. ಸೂಪರ್. ಯಾ Okay. ಆಯ್ತಾಯ್ತು, ರೊಟ್ಟಿ ರೆಡಿ. ಓಕೆ,
ತೆಗಿಲಾ? ಟೇಸ್ಟ್ ಮಾಡಿ. ಹೇಗಿದೆ ಹೇಳಿ. ಥ್ಯಾಂಕ್ ಯು ಮಮ್ಮಿ. ಇಷ್ಟು ಚೆನ್ನಾಗಿರೋ ಅಡುಗೆ ಮಾಡೋ ಹೆಂಡತಿ ಸಿಗುವಾಗ ನೀವ್ಯಾಕ್ರಿ ಉಪವಾಸ ಮಾಡ್ತೀರಾ? ಏನೇನೋ ಚೆನ್ನಾಗಿದ್ಯಾ? ಉಪವಾಸ ಅಂತೂ ಇವ್ರು ಯಾವತ್ತೂ ಮಾಡಲ್ಲ. ಸಾಕಾಗಿದೆ. ಇವತ್ತಿನ ನಮ್ಮ ಮಾನಸ ಹಾಗೂ ಶಿವ ಅವರ ಟ್ವಿನ್ ರೊಟ್ಟಿಗೆ ನಮ್ಮ ಕಡೆಯಿಂದ ಹೋಳಿ ಶಾವ್ಗೆ ಮಜ್ಜಿಗೆ. ಟ್ವಿನ್ ರೊಟ್ಟಿ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಈರುಳ್ಳಿ, ಅರ್ಧ ಕಪ್ ಕ್ಯಾರೆಟ್, 2 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿಕೊಂಡು ಕಲಸಿಕೊಳ್ಳಿ. ಒಂದು ಬೌಲ್ಗೆ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಈರುಳ್ಳಿ, ಅರ್ಧ ಕಪ್ ಕ್ಯಾರೆಟ್, 2 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿಕೊಂಡು ಕಲಸಿಕೊಳ್ಳಿ. ಬಟರ್ ಪೇಪರ್ ಮೇಲೆ ಅರ್ಧ ಭಾಗಕ್ಕೆ ಸಣ್ಣ ರಾಗಿ ಹಿಟ್ಟಿನ ಉಂಡೆಯನ್ನು ಇಟ್ಟು ಇನ್ನು ಅರ್ಧ ಭಾಗಕ್ಕೆ ಅಕ್ಕಿ ಹಿಟ್ಟಿನ ಉಂಡೆಯನ್ನು ಇಟ್ಟು ತೆಳುವಾಗಿ ತಟ್ಟಿ ಬಿಸಿಯಾದ ತವಾದ ಮೇಲೆ ತಟ್ಟಿದ ರೊಟ್ಟಿಯನ್ನು ಹಾಕಿ ರೊಟ್ಟಿಯ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಸವರಿ 2 ಕಡೆಗಳು ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿಯಾದ ಟ್ವಿನ್ ರೊಟ್ಟಿ ಸವಿಯಲು ಸಿದ್ಧ. ನಾನು ಕಲ್ತಿದ್ದೀನಿ ಉತ್ತರ ಕರ್ನಾಟಕ ಸ್ಟೈಲ್ದು. ಹೌದಾ? ಒಂದ್ 4-5 ಪದಗಳು ಮಾತಾಡಮ್ಮ. ಕಲ್ತಿದ್ದೀನಿ. ಬೇಸ್ ಅಂದ್ರೆ ಬೇಷ್. ಬೇಷ್ ಬೇಷ್ ಐತಿ. ಬೇಸ್ ಆಗೈತೆ ಅಂದ್ರೆ ಚೆನ್ನಾಗೈತೆ ಅಂತ. ಕಲಿಬೇಕು ಹಂಗೆ ಬಾಡ ಮತ್ತೆ ಅದೆಲ್ಲ ಕಲಿಬೇಕು ಚಿನ್ನ. ಭಾಡ್ಯ ತೋರಿಸ್ತೆ ಕಣಕ್ಕ. ಸಾರಿ ಭಾಡ್ಯ. ಇನ್ನೊಂದು ರೆಸಿಪಿ ಮಾಡ್ಕೊಟ್ಬಿಡಿ ನಂಗೆ. ಯಾಕೋ ಈ ಜೋಡಿನ ಕಳ್ಸಕ್ ಮನ್ಸೇ ಬರ್ತಿಲ್ಲ ನಂಗೆ. ಓಕೆ, ಏನ್ ರೆಸಿಪಿ ಮಾಡ್ತಾ ಇದ್ದೀರಾ ಎರಡನೇದು? ಇವಾಗ ನಾನು ಆ ರೆಸಿಪಿ ಹೆಸರು ಹೇಳಿದ ತಕ್ಷಣ ನಿಮ್ ಬಾಯಲ್ಲಿ ನೀರು ಬರುತ್ತೆ. ಹೌದಾ? ಏನದು? ಅಮಟೆಕಾಯಿ ಉಪ್ಪಿನಕಾಯಿ. ಮಮ್ಮಿ ನನ್ನ ಫೇವ್ರೆಟ್ ಅಮಟೆಕಾಯಿ ಆಕ್ಚುಲಿ. ಸೊ ಇವಾಗ ಮನ್ಸ್ ಅವ್ರೆ ಅಮಟೆಕಾಯಿ ಉಪ್ಪಿಗೆ ಮಾಡಕ್ ರೆಡಿ ಇದ್ದೀರಾ? Yes. ಮೊದ್ಲಿಗೆ ಏನ್ ಬೇಕು ನಿಮ್ಗೆ? ಒಂದು ಮಿಕ್ಸಿಂಗ್ ಬೌಲ್ ಬೇಕು. ಮಿಕ್ಸಿಂಗ್ ಬೌಲ್ ಬೇಕು. ಈ ಮಿಕ್ಸಿಂಗ್ ಬೌಲಿಗೆ ಇವಾಗ ಅಮಟೆಕಾಯಿ ಹಾಕೋಬೇಕು. ಎಷ್ಟು ಹಾಕೊಳ್ಳೋಣ? 1/4 kg ಎಷ್ಟಿದೆ ಇದರಲ್ಲಿ. Okay. ಅಮಟೆಕಾಯಿ ಹಾಕೋತಾ ಇದ್ದೀನಿ. ಓಕೆನಾ? ಇದಕ್ಕೆ ಇವಾಗ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಉಪ್ಪು ಕಲ್ಲುಪ್ಪು ಹಾಕ್ತಾ ಇದ್ದೀರಾ? ಕಲ್ಲುಪ್ಪು ರುಚಿ ಜಾಸ್ತಿ ಉಪ್ಪಿನಕಾಯಿಗೆ. ಎಷ್ಟು ಹಾಕೊಳ್ಳೋಣ ಅರ್ಶಿನ? ಒಂದು 1.5 ಚಮಚ. ಕಲರ್ ಉಪ್ಪಿನಕಾಯಿಗೆ ಕಲರೇ. ಹೌದು. ಇವಾಗ ಇದನ್ನ ಹಿಂಗೆ ಫ್ಲಿಪ್ ಮಾಡ್ಕೋಬೇಕು. ಇದನ್ನ ನಾವು ಆಕ್ಚುಲಿ 2 days ಇಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. 3 days ಇಟ್ಟರೆ ಇನ್ನೂ ಚೆನ್ನಾಗುತ್ತೆ. ಓಕೆ, ಇದನ್ನ ಸೈಡಿಗೆ ಇಟ್ಕೊಂಬೇಡ. ಓಕೆ, ಈಗ ಅದಕ್ಕೆ ಮಸಾಲ ಏನ್ ಮಾಡೋಣ? ಮಸಾಲ ಮಾಡಕ್ಕೀಗ ಮಸಾಲಾಗೆ ತುಂಬಾ ಸಿಂಪಲ್. ನಿಮ್ಗೆ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್. ಒಂದು ಮೆಂತ್ಯ, ಒಂದು ಸಾಸಿವೆ. ಓಕೆ, ಅಷ್ಟೇ. ಅದನ್ನ ಹುರಿಬೇಕು. ಹುರಿದು ಪುಡಿ ಮಾಡಿ ಇಟ್ಕೋಬೇಕು. Okay. ಸೊ 2 ಹುರಿದಿದ್ದೀನಿ, ಚೆನ್ನಾಗಿ ಹುರಿದಿದೆ. Okay. ಸೊ ಇದನ್ನ ಪುಡಿ ಮಾಡ್ಕೋಬೇಕು ಇವಾಗ. ಸರಿ. ಓಕೆ, ಸೊ ಇದು ಆಲ್ರೆಡಿ ಹುರ್ಕೊಂಡಿದ್ದೀರಾ ನೀವು? ಹುರಿದಿದೆ, ಆಲ್ರೆಡಿ ಹುರಿದಿದೆ. ಸೊ 3 ಚಮಚ ಮೆಂತ್ಯ ಹಾಕಿದ್ದೀನಿ, 3 ಚಮಚ ಸಾಸಿವೆ ಹುರಿದಿರೋದು Okay. ಅಂತ ಹೇಳ್ತಾ ಇದ್ದೀನಿ. ಎಸ್. ಓಕೆ, ನಮ್ಮ ಮೆಂತ್ಯ ಹಾಗೂ ಸಾಸಿವೆಯನ್ನ ರುಬ್ಕೊಳ್ಳೋದಕ್ಕೆ ಅಥವಾ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿ. ಸೊ ಇವಾಗ ಇದನ್ನ ಅಮಟೆಕಾಯಿಗೆ ಹಾಕೋಬೇಕು. ಓಕೆ, ಆಕ್ಚುಲಿ ಇದನ್ನ 2-3 days ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಓಕೆನಾ? ಸೊ ಇದಕ್ಕೆ ಇವಾಗ ಮಿಕ್ಸ್ ಮಾಡಿರೋ ಮೆಂತ್ಯ ಮತ್ತೆ ಸಾಸಿವೆ. ಓಕೆನಾ? ಇವಾಗ ಇದಕ್ಕೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್. ಓಕೆ, 1 2 ಉಪ್ಪಿನಕಾಯಿ ಅಲ್ಲ, ಸೊ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ಓಕೆ, ಇವಾಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಒಳ್ಳೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ರೆ. ಆಹಾ, ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡಕ್ಕೆ ಏನ್ ಕೊಡ್ಲಿ? ಫಸ್ಟು ಬೆಳ್ಳುಳ್ಳಿ ಕುಟ್ಕೋಬೇಕು. ಚೆನ್ನಾಗಿ ಕುಟ್ಬೇಕಕ್ಕ. ನಿಮ್ಮ ಯಜಮಾನ್ರು ಸಖತ್ತಾಗಿ ಕುಟ್ತಾರೆ ಗ್ಯಾಪಲ್ಲಿ. ಅಪ್ಪ ಅಷ್ಟು ಹಾಕ್ಬಿಡಮ್ಮ. ಹಾಕಪ್ಪ, ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಿರುತ್ತೆ. ತೀರಾ ಪೇಸ್ಟ್ ಅಲ್ಲ, ಸುಮ್ಮನೆ ಗೊತ್ತಿಲ್ಲ. ಲೈಟಾಗಿ ಒಂದು ಹಂಗೆ ಜಜ್ಜಿ ಒಂದು ನೋಡಿ ಅಷ್ಟೇ. ಅಯ್ಯಪ್ಪ, ಸಾಕ? ಇನ್ನೊಂದ್ ಸ್ವಲ್ಪ ಸಾಕು. ಕುಟ್ಟೆ ಬೇಕಾ? ಓಕೆ, ರೆಡಿ. ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಏನ್ ಬೇಕು? ಒಗ್ಗರಣೆ ಹಾಕೊಳಕ್ಕೆ ಒಂದು ಬಾಂಡಿ ಎಣ್ಣೆ. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಉಪ್ಪಿನಕಾಯಿಗೆ, ಯಾಕಂದ್ರೆ ಉಪ್ಪಿನಕಾಯಿ ಕೆಡಬಾರ್ದಲ್ಲ.
ಓಕೆ, ಈಗ ನೀವು ರೇಷನ್ ಎಲ್ಲ ತರೋದಕ್ಕೆ ಅಂಗಡಿಗೆ ಹೋಗ್ತೀರಾ ಅಥವಾ ಆನ್ಲೈನ್ ಆರ್ಡರ್ ಮಾಡ್ತೀರಾ? ಆಕ್ಚುಲಿ ಅಂಗಡಿಗೆ ಹೋಗ್ತೀವಿ. ಹೌದಾ? ಒಂದು ಬೆಸ್ಟ್ ಸೊಲ್ಯೂಷನ್ ಹೇಳ ನಾನು ನಿಮಗೆ. ನೀವು ಆಕ್ಚುಲಿ ಸ್ಮಾರ್ಟ್ ಬಜಾರ್ಗೆ ಹೋಗಿ ಕೊಂಡ್ಕೋಬಹುದು, ಅಥವಾ ಆಗಲ್ಲ ಗುರು ಅಂಗಡಿಗೆ ಹೋಗಕ್ಕೆ ಬೋರ್ ಆಗುತ್ತೆ ಅನ್ನೋದಾದ್ರೆ ಆರ್ಡರ್ ಕೂಡ ಮಾಡಬಹುದು. ಸ್ಮಾರ್ಟ್ ಬಜಾರ್ ಎರಡನ್ನೂ ಆಫರ್ ಮಾಡುತ್ತೆ. ಒಳ್ಳೇದಾಯ್ತು, ಬಿಕಾಸ್ ಇವ್ರಿಗೆ ಒಂದು ಕೊತ್ತಂಬರಿ ಸೊಪ್ಪು ತಗೊಂಬನ್ನಿ ಅಂದ್ರೆ ಅಮ್ಮ 5th ಫ್ಲೋರ್ ಇಳಿಬೇಕಮ್ಮ, ಲಿಫ್ಟ್ ಇದ್ರು ಲಿಫ್ಟಲ್ಲಿ ನಿಂತ್ಕೊಳ್ಳೋಕ್ಕೂ ಅವ್ರಿಗೆ ಕಷ್ಟ ಆಗ್ತಿತ್ತು. ಸೊ ಸ್ಮಾರ್ಟ್ ಬಜಾರ್ ಹೆಣ್ಮಕ್ಳು ಹೆಂಗೆ ಅಂದ್ರೆ ಈಗ ಒಂದು ಲೀಸ್ಟ್ ಕೊಡಮ್ಮ ಅಂತ ಅಂದ್ರೆ ಚೆನ್ನಾಗಿ ಲೀಸ್ಟ್ ಕೊಡ್ಬೇಕಲ್ವಾ? ಅದ್ರಲ್ಲಿ ಏನಾದ್ರೂ ಬಿಟ್ರಿ ಅಷ್ಟು ಒನ್ ಅವರ್ ಇಂದ ಇದು ಅದು ಮತ್ತೇನು ಮರ್ತಿಲ್ವಾ ಏನು ಮರ್ತಿಲ್ಲ, ಮತ್ತೆ ನಾ ಮರ್ತ್ರ ಹೋಗಲ್ಲ ನಾನು ಮತ್ತೆ ಇನ್ನೊಂದ್ಸಲ ಇಲ್ಲ ಹೋಗೋದ್ ಬೇಡ ಎಲ್ಲ ಬರ್ದಿದ್ದೀನಿ ಅಂತಾರೆ. ಒಂದ್ ಮೇಲೇನು 3 ಸಲ ಕಳಿಸ್ತಾರೆ. ಹೆಂಗಕ್ಕ? ಓಕೆ, ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ. ಓಕೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಸಾಕು. ಇದಕ್ಕೆ ಬೆಳ್ಳುಳ್ಳಿ. ಆಕ್ಚುಲಿ ಬೆಳ್ಳುಳ್ಳಿ ಇದು ಫುಲ್ ಕೆಂಪಗಾಗಬಾರ್ದು, ಬಿಳಿನೇ ಇರಬೇಕು. ಹೌದಾ? ಉಪ್ಪಿನಕಾಯಿಲೆ ಅದು ಬಿಳಿ ಇದ್ರೇನೆ ಚಂದ. ಓಕೆನಾ? ಸೊ ಬಿಸಿ ಎಣ್ಣೆನ ಕಲಸಿಟ್ಟಿರೋ ಆಮಟೆಕಾಯಿಗೆ ಹಾಕೊಂಡ್ರೆ ರೆಡಿ. ಓಕೆ, ಸೂಪರ್. ಸೊ ಇವಾಗ ಈ ಉಪ್ಪಿನಕಾಯಿನ ನಾವು ಜಲ್ರಿಗೆ ಹಾಕೊಂಡ್ಬಿಡೋದಾ? ಹೌದು, ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದಾ? ಆಮಟೆಕಾಯಿ ಉಪ್ಪಿನಕಾಯಿ ರೆಡಿ. ಸೂಪರ್. ಸೊ ಇದನ್ನ ನಾನು ಈಗಲೇ ಟೇಸ್ಟ್ ಮಾಡಲ್ಲ, ನಮ್ಮ ಮಾನಸ ಅವ್ರು ಹೇಳ್ದಂಗೆ 2-3 ದಿವಸ ಇಟ್ಟು ಆಮೇಲೆ ಮುಂದೆ ಯಾವತ್ತಾದ್ರೂ ಇದರ ಬಳಕೆ ನಾನು ಖಂಡಿತ ಮಾಡೇ ಮಾಡ್ತೀನಿ. ಅವಾಗ ನಾವು ಮಾನಸ ಅವರ ಈ ಉಪ್ಪಿನಕಾಯಿ ರೆಸಿಪಿನ ನೆನ್ಸ್ಕೊಳ್ತೀವಿ. ಅಂಟಿಲ್ ದೆನ್ ಚೆನ್ನಾಗಿ ಮ್ಯಾರಿನೇಟ್ ಆಗ್ತಾ ಇರಲಿ. ಎಸ್, ಥ್ಯಾಂಕ್ ಯು. ಅಮಟೆಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ. 1 ಬೌಲ್ಗೆ 1/4 ಕೆಜಿ ಅಮಟೆಕಾಯಿ, 1/4 ಕಪ್ ಉಪ್ಪು, 1.5 ಟೀ ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಮಯ ಮ್ಯಾರಿನೇಟ್ ಆಗಲು ಬಿಡಿ. ಹುರಿದಿಟ್ಟುಕೊಂಡ 2 ಟೇಬಲ್ ಸ್ಪೂನ್ ಮೆಂತ್ಯ ಹಾಗೂ 3 ಟೀ ಸ್ಪೂನ್ ಸಾಸಿವೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಮಾಡಿಕೊಂಡ ಮಸಾಲೆಯ ಪುಡಿ, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅಮಟೆಕಾಯಿಗೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. 1/2 ಕಪ್ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ಈಗ ಒಂದು ಪ್ಯಾನ್ಗೆ 250 ಗ್ರಾಂ ಅಡುಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ 1 ಟೀ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಕುಟ್ಟಿಕೊಂಡ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಎಣ್ಣೆಯಿಂದ ತೆಗೆದು ಮಿಶ್ರಣಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ ಅಥವಾ ಏರ್ ಟೈಟ್ ಗ್ಲಾಸ್ ಕಂಟೈನರ್ ನಲ್ಲಿ ಹಾಕಿ 3 ದಿನದ ನಂತರ ತೆಗೆದರೆ ಅಮಟೆಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧ. ಸೊ ನವದಂಪತಿಗಳಿಗೆ ನಮ್ಮ ಕಡೆಯಿಂದ ನಿಮ್ಮ ಸಂಸಾರ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ ನಮ್ಮ ಬೋರೋಸಿಲ್ ಅವರು ಲಾರಾ ಪ್ರೀಮಿಯಾ 49 ಪೀಸಸ್ ಆಫ್ ಕಿಚನ್ ಸೆಟ್ ಅಂದ್ರೆ ಡಿನ್ನರ್ ಸೆಟ್ ಕೊಟ್ಟಿದ್ದಾರೆ. ಓಕೆ, ಪ್ಲೀಸ್ ತಗೊಳ್ಳಿ. ಆಹಾರ ಅವರ ಕಡೆಯಿಂದ ನಿಮಗೋಸ್ಕರ ಒಂದು ಗಿಫ್ಟ್ ಹ್ಯಾಂಪರ್. ಅವರ ಮಸಾಲೆಯ ಸ್ಪೆಷಾಲಿಟಿ ಏನ್ ಗೊತ್ತಾ? ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಹೊಂದಿದೆ. ಹಾಗೆ 90 to 99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಹೊಂದಿದೆ. ಸೊ ನಿಮ್ಮ ಮನೇಲೂ ಕೂಡ ಇದನ್ನೇ ಬಳಸಿ ರುಚಿಕರವಾದ ಅಡುಗೆ ಮಾಡ್ಕೋಬಹುದು. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಯಾವತ್ತಾರು ಬಿಡುವಾದ್ರೆ ನಮ್ಮ ಅಡುಗೆ ಮನೆ ಕಡೆ ಬನ್ನಿ, ಖಂಡಿತ ಬರ್ತೀನಿ. ಸೊ ಇವತ್ತು ಯಾವ ಸಮಸ್ಯೆಗೆ ಯಾವ ಹೋಮ್ ರೆಮಿಡಿಯನ್ನ ತೋರಿಸ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೇ. ನಮಸ್ಕಾರ. ಇವತ್ತು ಯಾವ ಮನೆ ಮದ್ದನ್ನ ಹೇಳ್ಕೊಡ್ತಾ ಇದ್ದೀರಾ? ಇವತ್ತಿನ ಮನೆ ಬದ್ದು ನಿಮ್ ಸೀರೆ ಕಲರು ನನ್ನ ಡ್ರೆಸ್ ಕಲರೇ ಇದೆ. ಅಂದ್ರೆ ಹಸಿರಾಗಿ ನಾವು ವಿಳೆದೆಲೆನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಮನೆ ಮದ್ದನ್ನ ಸೋರ್ ಥ್ರೋಟು ಕೆಮ್ಮಿಗೆ ಮಾಡ್ಕೊಳ್ಬಹುದು. ಅಥವಾ ಗಂಟ್ಲು ನೋವು ಆಗುತ್ತೆ, ಒಂಥರ ಏನೋ ಕಿರಿಕಿರಿಯಾಗಿ ವಿಪರೀತ ಡ್ರೈ ಕಾಫ್ ತರ ಬರ್ತಾ ಇರುತ್ತೆ, ವೆದರ್ ಬೇರೆ ಇಷ್ಟೊಂದು ಚೇಂಜ್ ಆಗ್ತಾ ಇರೋದ್ರಿಂದ ಏನಾದ್ರೂ ಒಂದು ಇರಿಟೇಷನ್ ತರ ಅನ್ನಿಸ್ತಾನೆ ಇರುತ್ತೆ ಗಂಟ್ಲಲ್ಲಿ ಕೆಲವ್ರಿಗೆ. ತುಂಬಾ ಸುಲಭವಾಗಿ 1 ನಿಮಿಷದಲ್ಲಿ ಯಾವ ರೀತಿ ನಾವು ಈ ಮನೆ ಮದ್ದನ್ನ ಮಾಡ್ಕೊಳ್ಬಹುದು ಸೋರ್ ಥ್ರೋಟ್ಗೆ ಅಂತ ಹೇಳ್ಕೊಡ್ತೀವಿ. ಓಕೆ, ಸೊ ಇವತ್ತಿನ ಸೋರ್ ಥ್ರೋಟ್ಗೆ ವಿಳ್ಳೆದೆಲೆ ಮದ್ದು ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಟರ್. ವಿಳ್ಳೆದೆಲೆ ಮದ್ದಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಸೊ ಈ ತರ ಟಿಪ್ಪನ್ನ ಮತ್ತೆ ಮೇಲ್ಗಡೆ ಈ ಭಾಗವನ್ನ ತೆಗೆದುಬಿಟ್ಟು ಒಂದೇ ಒಂದು ಲವಂಗ ತಗೊಳ್ಳಿ, 2 ಅಥವಾ 3 ಕಾಳುಮೆಣಸು ತಗೊಳ್ಳಿ. ಖಾರ ಜಾಸ್ತಿ ಬೇಡ ಅಂದ್ರೆ 2 ತಗೊಳ್ಳಿ, ಇಲ್ಲಾಂದ್ರೆ ಒಂದು 4 ಹಾಕೋಬಹುದು. ಒಂದೇ ಒಂದು ಏಲಕ್ಕಿ ತಗೊಳ್ಳಿ,
ಅಂಡ್ ಒಂದು ಅರ್ಧ ಸ್ಪೂನ್ ಅಷ್ಟು ಜೇನ್ ತುಪ್ಪನ ಇದಕ್ಕೆ ಹಾಕೊಳ್ಳಿ. ನಯನ ಅವರೇ, ಇದು ಇಷ್ಟು ಏನಿದೆ ಇಟ್ ಇಸ್ ಲೋಡೆಡ್ ವಿತ್ ಮೆಡಿಸಿನ್ಸ್. ಪೆಪ್ಪರ್ ಏನಿದೆ, ಮೆಣಸು, ಅದರಲ್ಲಿ ಪೈಪ್ರಿನ್ ಅನ್ನೋದೊಂದು ವಿಷಯ ಇರುತ್ತೆ. ಅದು ಈ ಮ್ಯೂಕಸ್ ಅಂದ್ರೆ ಕಫನೆಲ್ಲ ಕರಗಿಸುತ್ತೆ. ಲವಂಗ ಅಂತೂ ನಮ್ಗೆ ಗೊತ್ತಿದೆ, ಈ ಹಲ್ಲು ನೋವಾದಾಗೆಲ್ಲ ಬೇರೆ ಬೇರೆ ತರ ಉಪಯೋಗಿಸ್ತಾರೆ. ಯಾಕಂದ್ರೆ ನೋವು ಕಮ್ಮಿ ಮಾಡುತ್ತೆ, ಮತ್ತೆ ಇರಿಟೇಷನ್ ನ ಪೂರ್ತಿ ಕಮ್ಮಿ ಮಾಡಕ್ಕೆ. ಯಾಕಂದ್ರೆ ಕರಕರ ಅಂತ ಇರುತ್ತೆ, ಏನೋ ಉರಿ ಉರಿ ಅನ್ನಿಸ್ತಾ ಇರುತ್ತೆ, ಅದನ್ನ ಶಮನ ಮಾಡೋಕೆ ಏಲಕ್ಕಿಲಿ ಅದಕ್ಕೆ ಬೇಕಾದ ಔಷಧಾಂಶ ಇದೆ. ಇನ್ ಜೇನ್ ತುಪ್ಪ ಅಂತೂ ತುಂಬಾ ಒಂಥರ ಸೂದಿಂಗು, ಆ ಒಂದು ನೋವು, ಇರಿಟೇಷನ್ ಎಲ್ಲ ಅನೀಸಿನೆಸ್ನೆಲ್ಲ ಸರಿ ಮಾಡೋದಕ್ಕೆ, ಆ ಗಂಟಲ್ಲಿರೋ ಆ ಇನ್ಫೆಕ್ಷನ್ ನ ಬೇಗ ವಾಸಿ ಮಾಡೋದಕ್ಕೆ ಜೇನುತುಪ್ಪ ಸಹಾಯ ಮಾಡುತ್ತೆ. ಸೊ ಇದನ್ನ ನೀಟಾಗಿ ಒಂದು ಪಾನ್ ತರನೇ ಮಡ್ಚಿ ಆರಾಮಾಗಿ ತಿನ್ಬಿಡೋದು ಅಷ್ಟೇ. ಸೊ ಇಟ್ ಇಸ್ ರೆಡಿ ಟು ಕನ್ಸ್ಯೂಮ್. ಇಷ್ಟೇನಾ? ಅಷ್ಟೇ. ಓ ಮೈ ಗಾಡ್. ಓಕೆ, ನಾವು ಅದನ್ನ ಕಚಕಚ ಅಂತ ಬೇಗ ಜಗದು ನುಂಗೋದು ಬೇಡ, ನಿಧಾನವಾಗಿ ಜಗಿರಿ ಅದರ ರಸನ ಅನುಭವಿಸ್ತಾ ನಿಧಾನವಾಗಿ ಅದನ್ನ ಕನ್ಸ್ಯೂಮ್ ಮಾಡಬೇಕು. ಸೊ ಟೇಸ್ಟ್ ಮಾಡೋಣ. ಯಾರಿಗೆಲ್ಲ ಸೋರ್ ಥ್ರೋಟ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆಲ್ಲ ಈ ಒಂದು ವಿಳ್ಯದೆಲೆ ರಾಮಬಾಣ ಅಂತ ಹೇಳಿ ಖಂಡಿತ ಹೌದು. ಓಕೆ, Yes. ಎಳೆಯದಿದ್ರೆ, ನಾಟಿ ವಿಳೆದೆಲೆ ಇದ್ರೆ ಬಾಯಲ್ಲೇ ಹಾಗೆ ಕರ್ಗೋಗುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅಂತ ಪರಿ ಏನ್ ಅನ್ಸಲ್ಲ, ನಾರ್ಮಲ್ ಒಂದು ನಾವು ಅಡಿಕೆ ದಪ್ಪದೇ ಜಗಿತೀವಿ, ಏಲಕ್ಕಿ ಏನು ಸಮಸ್ಯೆ ಆಕ್ಚುಲಿ ಆಗಲ್ಲ. ಹೌದು ಡಾಕ್ಟ್ರೇ, ತುಂಬಾ ಅದ್ಭುತವಾದ ಸಿಂಪಲ್ ಆದ ಮನೆ ಮದ್ದನ್ನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಮಾಡಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.